ಇದ್ದಾನ ನನ್ನ ಮಗ. ಯಾವುದೋ ಹುಡುಗಿ ಸಂಬಂಧ ಹೊಡೆದವನ ಜೊತೆ ಜಗಳ ಶುರು ಮಾಡ್ಯಾನ. ಬಹದ್ದೂರ ಅವ್ವ, ನಾ ಎಲ್ಲಿ ಜಗಳ ಮಾಡ್ಲಿಕ್ಕೆ ಹತ್ತೀನಿ? ನೀವ ಎಲ್ಲದಕ್ಕೂ ಜಿದ್ದು ಮಾಡ್ಲಿಕ್ಕೆ ಹತ್ತೀರಿ. ಇದಕ್ಕೆ ನೀ ಜಿದ್ದಂತಿ? ಎಂಥೆಂತ ತಲೆ ಬಿದ್ದು ಹೋಗ್ಯಾವ ಈ ವಾಡೆದೊಳಗ. ಏನೇನು ಸಂಸ್ಕೃತಿ, ಏನೇನು ಪರಂಪರೆ ಬೇರೆ ಬಿಟ್ಟದಿಲ್ಲ. ಇಂಥ ರೀತಿ ನೀತಿಗೆ ನೀನು ಜಿದ್ದಂತಿ? ದೇವ್ರ, ಪುರಂದರ ಬಿಟ್ಟಲ್ಲ, ಸಾಕಪ್ಪ ಸಾಕು. ಈ ಲೋಕ ಲಘೂನ ನನ್ನ ಮ್ಯಾಲ ಕರೆಸ್ಕೊಳಪ್ಪ ನಮ್ಮಪ್ಪ. ಈ ಅಧರ್ಮದ ಜನರ ಜೋಡಿ ಇರ್ಲಿಕ್ಕೆ ನಾನಂತೂ ಒಲ್ಲೆ, ಬಿಲ್ಕುಲ್ ಒಲ್ಲೆ. ದೇವ್ರ, ಏನಾತಂತ ಹೇಳ್ರಲ್ಲ. ಏನು ಇಲ್ಲ ನಂದಿನಿ, ನಾ ಹೇಳಿದ್ದಿಷ್ಟ. ಗಂಗಾನ ಓದಿಸ್ಬೇಕು ಅನ್ಲಿಕ್ಕೆ ಹತ್ತೇನಿ. ಇದ್ರೊಳಗೆ ಏನ್ ತಪ್ಪದ? ಹಾ, ನಿಂದೇನು ತಪ್ಪಿಲ್ಲಪ್ಪ ನನ್ನ ರಾಜ. ಎಲ್ಲ ತಪ್ಪು ನಾನ ಮಾಡೇನಿ. ಯಾಕಂದ್ರ ಲೋಕದ ಹುಚ್ಚಿ ಇದ್ದೆ ನೋಡ್ ನಾನು. ಆ ಹುಡುಗಿಗೆ ಸಾಲಿ ಕಲಿಸಿ ಅಕ್ಕಿ ನೀನು ಕಲೆಕ್ಟರ್ ಮಾಡವಿದ್ದೇನು? ಅವ್ವ, ಏನೂ ಆಗ್ಬೇಕು ಅಂತ ಓದೋದಲ್ಲ, ಅದು ಮುಖ್ಯನಲ್ಲ. ಸಾಲಿ ಕಲಿಯೋದು ಮುಖ್ಯ ಅದ. ನಿಮ್ಮಪ್ಪ ಓದಿದ್ದು ದೊಡ್ಡ ಭಿನ್ನತ್ತ, ನಾ ಮಾಡಿದ್ದು ಸಣ್ಣ ಭಿನ್ನತ್ತ. ಯಾಕ ನಾವಿಬ್ರು ಜೀವನ ಮಾಡ್ಲಿಲ್ಲ? ಕೋಡಿನ ತಂದು ಆ ಹುಡುಗಿಗೆ ಧರ್ಮದ ಶಿಕ್ಷಣ ಕೊಡೋದು ಬಿಟ್ಟು ಸಾಲಿಗೆ ಯಾಕಪ್ಪ ಕಳಿಸ್ತಿದಿ? ಇಲ್ಲ, ಸಾಧ್ಯನೇ ಇಲ್ಲ. ಇವತ್ತು ಬೇಕಾದ್ದಾಗ್ಲಿ ನಾ ಇದಕ್ಕ ಅಡ್ಡಗಾಲ ಹಾಕುವಾಕಿನ. ಅವಾಗ ಏನಾಗಿದೆ ನಿಮಗ? ಈಗ ಸೂರಜ್ ಸಾಗರ್ ಸ್ಕೂಲ್ಗೆ ಹೋಗ್ತಾರ ಇಲ್ಲೋ? ಬಾ ಹಿಂಗದ ಏನಿದು? ನನ್ನ ಮೊಮ್ಮಕ್ಕಳ ಜೋಡಿ ಈ ಗೊತ್ತಿಲ್ಲದ ಹುಡುಗಿನ ಸಿಗ್ತಿ? ಅವಾಗ ಏನ್ ಹೇಳಿ ನಿಮಗ? ನೀವಿನ್ನೂ ದೇಶಗತಿ ಕಾಲದೊಳಗೆ ಇದ್ದೀರೇನು? ಈಗಿನ ಕಾಲ ಹಂಗಿಲ್ಲ. ಹುಡುಗ ಹುಡುಗಿ ಸರಿ ಸಮಾನಾಗಿರೋ ಕಾಲ ಇದು. ಶಿಕ್ಷಣ ಪಡೆಯೋದು ಎಲ್ರೂ ಹಕ್ಕದ. ಹಂಗ ಗಂಗಾಗೂ ಅದ. ನಂದಿನಿ, ನೀನ ನಿಮ್ಮ ಅತ್ತೆಯವ್ರಿಗೆ ಹೇಳು, ಈ ವಿಷಯದಾಗ ಅವ್ರಿಗೆ ಹೆಂಗ ಅನಿಸ್ತದೋ ಹಂಗ ಮಾಡ್ಲಿ. ನಂದೇನು ತಕರಾರಿಲ್ಲ. ಇಷ್ಟ್ರ ಮೇಲೆ ನಾನೇನ್ ಮಾಡ್ಲಿಕ್ಕಾಗ್ತದ? ಮಾತೆತ್ತದ್ರ ಅನ್ನ ನೀರು ಬಿಡ್ತೀನಿ, ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಹೆದರ್ಸ್ತಾರ. ನನಗೂ ನೋಡಿ ನೋಡಿ ಸಾಕಾಗಿ ಹೋಗಿದೆ. ಅವ್ವ, ಈ ವಿಷಯದೊಳಗ ನನ್ನನ್ನು ಹೆದರ್ಸ್ಲಿಕ್ಕೆ ಬರಬೇಡ್ರಿ. ಹೋಗು. ಒಬ್ರು ಅತ್ತಂಗ ಇನ್ನೊಬ್ರು ಸತ್ತಂಗ ಅಂತ ಶುರು ಮಾಡಿರೇನಿಬ್ರು? ನನ್ನ ಹತ್ರ ನಿಂತ್ಕೊಂಡು ನೀ ಏನು ಮಾತಾಡ್ತಿದಿ?
ಇಬ್ಬರದು ಒಂದ ಆಟ, ಬುಡುಬುಡುಕಿ ಆಟ. ಈ ಹುಡುಗಿ ಎಲ್ಲಿಂದ ಬಂದು ಸೇರ್ಕೋತು ಅಂತೀನಿ ಈ ಮನಿ ಸತ್ಯನಾಶ ಮಾಡ್ಲಿಕ್ಕೆ. ಆಮರಣ ಉಪವಾಸ ಮಾಡ್ತೀನಿ ಅಂದ್ರು ಇವ್ರಿಗೇನು ಅನಿಸ್ಲಿಲ್ಲ ಅಂದ್ರೆ ನಾನು ಸತ್ರ ಪಾಪದ ಹೊರಿ ನನ್ನ ತಲೆ ಮೇಲಂತೂ ಇರುವುದಿಲ್ಲ. ಪ್ರಪಂಚದೊಳಗ ಅದೆಷ್ಟು ಮಂದಿ ವಿಧವೆಯರಿದ್ದಾರೆ, ಅನ್ನ ನೀರು ಇಲ್ದ ಎಷ್ಟು ಮಂದಿ ಸತ್ತಾರ. ಇವರಿಗೆ ಬ್ಯಾರೆ ಮುದುಕ್ಯಾರು ಅಷ್ಟ, ಹೆತ್ತಾಕಿನೂ ಅಷ್ಟ, ಹರಕ ಇಲ್ಲ. ಗೋವಿಂದ ಗೋವಿಂದ, ವಯಸ್ಸಾದ ಮೇಲೆ ನಮ್ಮಂಥವ್ರು ಬದುಕಿರಬಾರ್ದಪ್ಪ, ನಮ್ಮಪ್ಪ ಬದುಕಿರಬಾರ್ದು. ಇಲ್ರಿ ಒಂದ್ ಸ್ವಲ್ಪ ಅಚ್ಚಿಯವ್ರಿಗೆ ಯಾಕೆ ಹಂಗೆ ಎದುರು ಥರ ಕೊಡ್ಲಿಕ್ಕತ್ತೀರಿ? ಅವ್ರು ಕೆಟ್ಟ ಅನ್ಸಂಗಿಲ್ಲ. ಸಾಗರ್ ಸೂರಜು ನಿಮ್ಮ ಮಕ್ಕಳಿದ್ದಾರೆ, ಅವ್ರು ನಿಮ್ಗೆ ಎದುರು ಉತ್ತರ ಕೊಟ್ರೆ ನಿಮ್ಗೆ ಹೆಂಗೆ ಅನಿಸ್ತದ? ಕೆಟ್ಟ ಅನ್ಸೋದಿಲ್ಲ? ನನಗಿದೆಲ್ಲ ಚಲೋ ಅನ್ಸೋದಿಲ್ಲ ನಂದಿನಿ. ನಾ ಯಾವತ್ತರ ಅವನ ಜೋಡಿ ಹಿಂಗೆ ಮಾತಾಡೇನೇನು? ನೀನ ನೋಡ್ದಿ ಅವ್ವ ನನ್ನ ಮೇಲೆ ಎಷ್ಟು ಒತ್ತಡ ಹಾಕ್ಲಿಕ್ಕತ್ತಾರಂತ. ನಾನು ಗಂಗಾ ಓದ್ಬೇಕು ಅಂತೀನಿ. ಯಾಕ ಆಕಿಗೆ ಹಕ್ಕಿಲ್ಲೇನು? ಹಕ್ಕದರಿ ಖರೆ, ಆದ್ರೂ ನಿಮಗೂ ಗೊತ್ತಲ್ಲ, ಅತ್ತಿಯವರು ಹಳೆ ಕಾಲದವರು, ಅವ್ರ ಯೋಚನೆಗಳು ಈಗಿನ ಕಾಲದ್ದು ಅಲ್ಲ. ಎಲ್ಲ ತಿಳ್ಕೊಳ್ಳಿಕ್ಕೆ ಅವ್ರಿಗೂ ವೇಳೆ ಬೇಕು. ಅಂದ್ರ ಅಲ್ಲಿ ತನಕ ಗಂಗಾ ಓದುದು ಬೇಡ, ಹೆಬ್ಬೆಟ್ನಕ್ಕೆ ಆಗಿರ್ಲಿ ಅಂತಿ. ಅವ್ವ ಬದಲಾಗ್ತಾರ ಅಂತ ಎಷ್ಟು ದಿನ ಕಾಯೋದದ? ನಾಳೆ ಗಂಗಾ ದೊಡ್ಡಕ್ಕಾಗಿ ನನ್ನನ್ನು ಯಾಕೆ ಓದಿಸ್ಲಿಲ್ಲ ಅಂತ ಕೇಳಿದ್ರೆ ನಾ ಏನು ಉತ್ತರ ಕೊಡ್ಲಿ? ನಾ ಏನ್ ತಪ್ಪು ಮಾಡ್ಲಿಕ್ಕತ್ತೀನಿ ನಂದಿನಿ, ನೀನ ಹೇಳು. ಹಂಗಲ್ರಿ, ನಾ ಹೇಳಿಕತ್ತಿದ್ದು ನೀವು ತಪ್ಪು ಮಾಡ್ಲಿಕ್ಕತ್ತೀರಂತಲ್ಲ. ನನಗನಿಸ್ತದ ಅತ್ತಿಯವ್ರಿಗೆ ಒಂದಷ್ಟು ಪ್ರೀತಿಯಿಂದ ತಿಳಿಸಿ ಹೇಳಿದ್ರ ಹ್ಞೂ ಅಂತಾರೇನೋ ಅಂತ. ಇನ್ನೂ ಪ್ರೀತಿನ? ಎಷ್ಟು ದಿನ ಅಂತ ಪ್ರೀತಿಯಿಂದ ಹೇಳಲಿಕ್ಕೆ ಆಗ್ತದೆ ಹೇಳು? ನಂಗೆ ಅರ್ಥ ಆಗ್ತದ್ರಿ. ಅಲ್ಲಿ ಅವ್ರು ನೊಂದ್ಕೊಳಿಕತ್ತಾರ, ಇಲ್ಲಿ ನೀವು ನೊಂದ್ಕೊಳಿಕತ್ತೀರಿ. ನಂಗಂತೂ ಹೆದರಿಕೆ ಆಗ್ಲಿಕ್ಕತ್ತದ. ಅತ್ತಿಯವರು ಎಲ್ಲಿ ಖರೇನ ಊಟ ನೀರು ಬಿಟ್ಟು ಕೊಡ್ತಾರಂತ. ನಿಮ್ಗೆ ಗೊತ್ತದ ಅವ್ರು ಎಷ್ಟು ಜಿದ್ದಿಟ್ಕೋತಾರಂತ. ಅವ್ರ ವಯಸ್ಸಾರ ನೋಡ್ರಿ, ಈ ವಯಸ್ಸಿನೊಳಗೆ ಅವ್ರು ಊಟ ನೀರು ಬಿಡೋದಂದ್ರ ಹಣ್ಣು ದೇಹಕ್ಕೆ ಶಕ್ತಿ ಎಲ್ಲಿಂದ ಬರ್ತದ? ಏನಾರ ಹೆಚ್ಚು ಕಡಿಮೆ ಆದ್ರೆ ಹೆಂಗ್ರಿ? ಅಜ್ಜಮ್ಮ ಹೇಳ್ದ ನಾನು ಅನ್ನ ನೀರು ತ್ಯಾಗ ಮಾಡ್ತೀಯ ಹೇಳಿ, ಹಂಗಂದ್ರೆ ಎಂತ? ಹಂಗಂದ್ರ ಊಟ ಮಾಡೋಂಗಿಲ್ಲ, ನೀರು ಸುಧಾ ಕುಡಿಯೋಂಗಿಲ್ಲ, ಅದಕ್ಕೆ ಆ ಮರಣ ಅಂತ ಉಪವಾಸ ಅಂತಾರ. ಗೊತ್ತಾತ್ ಬಿಡ, ಅವತ್ತು ಒಂದಿನ ವಾಡೆ ಒಳಗೆ ಎಲ್ಲಾರು ಸೇರಿ ವ್ರತ ಮಾಡಿದ್ರಲ್ಲ, ಗಂಗಾನು ಮಾಡಿದ್ಲಲ್ ಮತ್ತ, ಹಂಗೇನ? ಅದು ವ್ರತ ಅಷ್ಟ. ವ್ರತಕ್ಕೆ ಒಂದು ಅವಧಿ ಇರ್ತದ. ಇವತ್ತು ಮುಂಜಾನೆ ಶುರು ಮಾಡಿದ್ರೆ ನಾಳೆ ಮುಂಜಾನೆನ ಮುಗಿಸೋದು. ಇಡೀ ದಿನ ಏನು ತಿನ್ನೋಂಗಿಲ್ಲ, ಬಾಯಿಗೆ ಒಂದು ಹನಿ ನೀರು ಹಾಕೋಂಗಿಲ್ಲ. ಆದ್ರೆ ಈ ಗಜ್ಜಿ ಹೇಳ್ತಿರೋದ ಅಂಥ ವ್ರತ ಅಲ್ಲ. ಇನ್ನು ನನ್ನ ಶಪಥ ತಡಿಲಿಕ್ಕೆ ಯಾರಿಂದನೂ ಆಗುದಿಲ್ಲ. ನೀನು ಅಷ್ಟ, ನಿನ್ನ ಗಂಡನೂ ಅಷ್ಟ. ಹೋಗಿ ನಿನ್ನ ಗಂಡಗೆ ಹೇಳು, ಗಂಗಾ ಶಾಲಿಗೆ ಹೋದದ್ದ ಆದ್ರ ಅವತ್ತ ಈ ಮನೆಯಿಂದ ನನ್ನ ಹಣ ಎತ್ತಬೇಕಾಗ್ತದ ಅಂತ.